ವೆರಿ ಇಂಟ್ರೆಸ್ಟಿಂಗ್ಲಿ ಇವತ್ತು ಈ ಸ್ಪೀಕರ್ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ನಡೆದಂತ ಕೆಲ ಪ್ರಸಂಗ ಇತ್ತಲ್ಲ, ಅದು ಬಹಳ ಕುತೂಹಲ ಹುಟ್ಟಿಸ್ತು, ಬಹಳ ವಿಶೇಷವಾಗಿತ್ತು. ವಿಧಾನಸಭೆಯಲ್ಲಿ ಇವತ್ತು ಸ್ಪೀಕರ್ ಚುನಾವಣೆ ನಡೀತಲ್ವಾ, ಸಿಎಂ ಡಿಕೆ ಶಿವಕುಮಾರ್ ಸ್ಪೀಕರ್ ಸ್ಥಾನಕ್ಕೆ GS ಪಾಟೀಲ್ ಅವರ ಹೆಸರನ್ನ ಸೂಚಿಸಿದ್ರು. ಈ ಸೂಚನೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು DCM ಅನುಮೋದನೆಯನ್ನ ಕೊಟ್ಟರು. ಆದರೆ ಕಾಂಗ್ರೆಸ್ ಲೆಟರ್ ಹೆಡ್ ನಲ್ಲೇ ಸ್ಪೀಕರ್ ಹೆಸರು ಪ್ರಕಟ ಆಗಿದೆ ಅಂತ ವಿಪಕ್ಷ ಸದಸ್ಯರು ಚುನಾವಣೆಯನ್ನು ಬಹಿಷ್ಕರಿಸಿದ್ರು. ಚುನಾವಣೆ ಪ್ರಕ್ರಿಯೆ ಮುಗಿದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಅಶೋಕ್ ಆದಿಯಾಗಿ ನಾಯಕರುಗಳು ಸ್ಪೀಕರ್ ಆಸನಕ್ಕೆ GS ಪಾಟೀಲ್ರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಅವರನ್ನ ಕೂರಿಸಿ ಒಂದು ಗೌರವವನ್ನು ಕೊಟ್ಟರು. ಇನ್ನು ವಿಧಾನ ಪರಿಷತ್ಗೆ ಸಂಬಂಧಪಟ್ಟಾಗೆ ಸಭಾಪತಿಯಾಗಿ ಇವತ್ತು ಸಲೀಂ ಅಹಮದ್ ಆಯ್ಕೆಯಾಗಿದ್ದಾರೆ. ಆದರೆ ಚುನಾವಣೆ ಪ್ರಕ್ರಿಯೆ ಶುರುವಾದ ತಕ್ಷಣ ಚುನಾವಣೆ ಯಾಕೆ ಆಗ್ತಾ ಇದೆ, ಛಲವಾದಿ ನಾರಾಯಣಸ್ವಾಮಿ ಈ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಅಲ್ಲದೆ ಏಕೆ ಒತ್ತಾಯ ಪೂರ್ವಕವಾಗಿ ಹೊರಟ್ಟಿ ಅವರಿಂದ ಸಹಿ ಹಾಕಿಸಲಾಗಿದೆ, ರಾಜೀನಾಮೆ ಪಡ್ಕೊಳ್ಳಲಾಗಿದೆ, ಸದನಕ್ಕೆ ಈ ವಿಚಾರವನ್ನು ತಿಳಿಸಬೇಕು ಅಂತ ಬಿಜೆಪಿ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡಿತು. ವೆರಿ ಇಂಟ್ರೆಸ್ಟಿಂಗ್ಲಿ ಇವತ್ತು ಈ ಸ್ಪೀಕರ್ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ನಡೆದಂತ ಕೆಲ ಪ್ರಸಂಗ ಇತ್ತಲ್ಲ, ಅದು ಬಹಳ ಕುತೂಹಲ ಹುಟ್ಟಿಸ್ತು, ಬಹಳ ವಿಶೇಷವಾಗಿತ್ತು. ವಿಧಾನಸಭೆಯಲ್ಲಿ ಇವತ್ತು ಸ್ಪೀಕರ್ ಚುನಾವಣೆ ನಡೀತಲ್ವಾ, ಸಿಎಂ ಡಿಕೆ ಶಿವಕುಮಾರ್ ಸ್ಪೀಕರ್ ಸ್ಥಾನಕ್ಕೆ GS ಪಾಟೀಲ್ ಅವರ ಹೆಸರನ್ನ ಸೂಚಿಸಿದ್ರು. ಈ ಸೂಚನೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು DCM ಅನುಮೋದನೆಯನ್ನ ಕೊಟ್ಟರು. ಆದರೆ ಕಾಂಗ್ರೆಸ್ ಲೆಟರ್ ಹೆಡ್ ನಲ್ಲೇ ಸ್ಪೀಕರ್ ಹೆಸರು ಪ್ರಕಟ ಆಗಿದೆ ಅಂತ ವಿಪಕ್ಷ ಸದಸ್ಯರು ಚುನಾವಣೆಯನ್ನು ಬಹಿಷ್ಕರಿಸಿದ್ರು. ಚುನಾವಣೆ ಪ್ರಕ್ರಿಯೆ ಮುಗಿದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಅಶೋಕ್ ಆದಿಯಾಗಿ ನಾಯಕರುಗಳು ಸ್ಪೀಕರ್ ಆಸನಕ್ಕೆ GS ಪಾಟೀಲ್ರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಅವರನ್ನ ಕೂರಿಸಿ ಒಂದು ಗೌರವವನ್ನು ಕೊಟ್ಟರು. ಇನ್ನು ವಿಧಾನ ಪರಿಷತ್ಗೆ ಸಂಬಂಧಪಟ್ಟಾಗೆ ಸಭಾಪತಿಯಾಗಿ ಇವತ್ತು ಸಲೀಂ ಅಹಮದ್ ಆಯ್ಕೆಯಾಗಿದ್ದಾರೆ. ಆದರೆ ಚುನಾವಣೆ ಪ್ರಕ್ರಿಯೆ ಶುರುವಾದ ತಕ್ಷಣ ಚುನಾವಣೆ ಯಾಕೆ ಆಗ್ತಾ ಇದೆ, ಛಲವಾದಿ ನಾರಾಯಣಸ್ವಾಮಿ ಈ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಅಲ್ಲದೆ ಏಕೆ ಒತ್ತಾಯ ಪೂರ್ವಕವಾಗಿ ಹೊರಟ್ಟಿ ಅವರಿಂದ ಸಹಿ ಹಾಕಿಸಲಾಗಿದೆ, ರಾಜೀನಾಮೆ ಪಡ್ಕೊಳ್ಳಲಾಗಿದೆ, ಸದನಕ್ಕೆ ಈ ವಿಚಾರವನ್ನು ತಿಳಿಸಬೇಕು ಅಂತ ಬಿಜೆಪಿ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡಿತು.